ನಿನ್ನನ್ನು ಗಮನಿಸುವಾಗ ಆಶ್ಚರ್ಯವಾಗುತ್ತದೆ, ವಿಚಿತ್ರವೂ ಆಗುತ್ತದೆ. ಯಾಕೆ ಪ್ರಭು? ಎಂದಿನಿಂದವಲ್ಲ ನಿನ್ನ ನಡೆ ನುಡಿ. ದಿನಾಲನ್ನ ಕಂಡ ಆವಾಗ ಶರಣ ಬರುವವ ನೀನು. ಹೌದು. ಇನ್ನು ಹಾಗಲ್ಲ, ನನ್ನನ್ನು ತಡೆಯುತ್ತಾ ಇದ್ದಿ, ಜೋರಾಗುತ್ತಲಿದ್ದಿ, ಕೋಪವನ್ನು ತೋರುತ್ತಲಿದ್ದಿ. ಆಮೇಲೆ ಎಲ್ಲವನ್ನು ಬಿಟ್ಟು ಮತ್ತೆ ಪಾದಕ್ಕೆ ಹೊಂದಿಸುತ್ತಾ ಇದ್ದೀಯಲ್ಲ, ಏನು ಅಂತ ಅರ್ಥವಾಗಿದೆ ಹೋಯ್ತಲ್ಲ. ಅಂದ್ರೆ ಮಾತಾಡಿದ್ದಲ್ಲ, ಇದು ನಾನಾಗೆ ಆಡಿದ್ದಲ್ಲ. ಇಲ್ಲ, ನಿನ್ನ ಮೈ ಮೇಲೆ ಭೂತ ಬಂತು, ನೀನು ಮಾತಾಡ್ತಾ ಇದ್ದದಲ್ವ? ಆ ಭೂತ ಬಂದದ್ದು ಹೌದು. ಯಾವ ಭೂತವಾದು? ಅದು ದೊಡ್ಡ ಭೂತ, ನಿಮ್ಮ ಅಣ್ಣ. ನನ್ನ ಅರ್ಥಕ್ಕೂ ನನ್ನ ಸಣ್ಣ ಭೂತ ಅಂತ ಆಡುದಲ್ವ ನೀನು? ಅಲ್ಲ ಒಡಿಯ, ಅವ್ರು ಹೇಳಿದ್ದು. ಯಾವುದು? ನಮ್ಮ ಬಂಗಮ್ಮ ಒಡಿಯ. ಅದು ಹೇಳಿದ್ದು ಯಾವುದು? ಅಂದ್ರೆ ಪ್ರಶ್ನ ಬಂದಾಗ ಹೀಗೆ ಹೇಳ್ಬೇಕು ಅಂತ ಹೇಳಿದ್ರು. ಮಾಡಿದ್ದು ಆಡಿದ್ದು. ಹೌದು, ಯಾವುದೇ ಕಾರಣಕ್ಕೂ ಒಳಗೆ ಬಿಡಬಾರದು, ಅವರನ್ನ ಹೀಗೆ ಹೇಳಿ ಆಚೆಗೆ ಕಳಿಸ್ಬೇಕಂತ ಹೇಳಿದ್ರು. ಅನ್ನದಾನತೆಯನ್ನು ಹೊತ್ತಿರುವಂತೆ ನೀನು ಅದಕ್ಕೆ ನೀನು ಪ್ರವೃತ್ತಮಾನಕ್ಕೆ ಬಂದದ್ದು. ಹೌದು ಒಡಿಯ. ಹಾಗಾಗಿ ತಡೆಯುವುದಕ್ಕೆ ನೀವು ಸಿದ್ಧನಾಗಿ ನಿಂತದ್ದು. ಆಮೇಲೆ ಶರಣ ಬಂದದ್ದು ಯಾಕೆ? ಯಾವತ್ತೂ ನಿಮ್ ಕೈ ಮುಗಿದು ಈ ಕಾರ್ಯಕ್ಕೆ ಮುಂದಾಗುವ ಅಲ್ವಾ? ಇವತ್ತು ನೀವು ತಡವಾಗಿ ಬಂದ್ರಿ, ಅದಕ್ಕಾಗಿ ನಾವು ದಿನನಿತ್ಯದ ಕಾರ್ಯ ಮಾಡಿದ್ದೇವೆ. ಇಲ್ಲಿ ಎರಡು ಕಾರ್ಯವನ್ನು ಕಾಣಬಹುದಾಗಿದೆ. ಒಂದು, ನನ್ನ ಅಣ್ಣನ ಆಣತಿಯನ್ನು ನೀನು ಒಪ್ಪಿಸಲಿಕ್ಕೆ ಬೇಕು. ಹೌದು. ಇನ್ನೊಂದು, ನಿನ್ನ ಕಾರ್ಯವನ್ನು ಚ್ಯುತಿಬಾರದ ರೀತಿ ನಡೆಸುವ ಒಂದು ಹೊಣೆಗಾರ. ಹೌದು. ಹಾಗಾಗಿ ಈ ಕಾರ್ಯಕ್ಕೆ ನಾನು ಮಾಡ್ತಾ ಇದ್ದೇನೆ ಅನ್ನೋದು ಅರ್ಥ ಆಯ್ತು. ಹೌದು, ನಾನು ತಡೆಯಬೇಕೆನ್ನುವಂತ ಉದ್ದೇಶವನ್ನು ಅದು ಆಡುವಂತ ಮಾತು ಯಾವ ಹೊತ್ತಿಗೆ ಆಡಿದ ನಮ್ಮಣ್ಣ? ಇವತ್ತು ಬೆಳಿಗ್ಗೆ ಹೇಳಿದ್ದು. ಬೆಳಿಗ್ಗೆ ಹೇಳಿದ್ದು ತಪ್ಪು ನಮ್ಮ ಅಣ್ಣನದ್ದಲ್ಲ, ಮತ್ತೆ ನಿನ್ನದ್ದು ತಪ್ಪು, ನಿಮ್ಮವರದ್ದು ತಪ್ಪು. ನಾನೇನ್ ಮಾಡಿದವರಿಗೆ ಅವ್ರು ಹೇಳಿದ್ದನ್ನೇ ಹೇಳಿದ್ದೆ. ಎಷ್ಟು ಬಾರಿ ಹೇಳಲಿಲ್ಲ ನಾನು? ನಮ್ಮ ಅಣ್ಣ ಕುಡಿಯುವ ವಿಷಯದಲ್ಲಿ ರಾಜಿ. ಹೌದು, ಸರಿಯಾದ ಹೊತ್ತಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿರ್ಬೇಕು. ಅಷ್ಟು ಏನು ವ್ಯತ್ಯಾಸ ಮಾಡಿದ್ರ? ಇಲ್ಲಪ್ಪ. ಮತ್ತೆ ಅವ್ರಿಗೆ ಅದ ಮತ್ತೆ ಯಾವ ವಿಷಯದಲ್ಲಿ ಆಚೆಗಾದ್ರೂ ಬೇಜಾರಾಗುವುದಿಲ್ಲ, ಅದನ್ನು ಮಾತ್ರ ಸರಿಯಾಗಬೇಕು. ವ್ಯತ್ಯಾಸ ಮಾಡಿದ್ದು ಹೇಗೆ ನೀನು? ನಾನು ವ್ಯತ್ಯಾಸ ಮಾಡಲಿಲ್ಲ. ಮತ್ತೆ ಹೀಗಾದ್ರೆ ಹೇಗೆ? ಇವತ್ತೇ ನಾನಲ್ಲ ಒಟ್ಟಿಗೆ ಜನ ಇದ್ದದ್ದು ಬೇರೆ. ನೀನಲ್ಲ. ವಿಷಯ ಹೀಗಿರ್ಬೇಕು. ಬೇರೆ ಜನ ಇರುವ ಕಾರಣಕ್ಕಾಗಿ ವ್ಯತ್ಯಾಸ ಆಗಿರ್ಬೋದು. ಆದ್ರೂ ಆಗ್ಬೋದು. ನೀನಿದ್ರೆ ಹಾಗಲ್ಲ. ನಾನಿದ್ರೆ ಎಷ್ಟು ಪ್ರಮಾಣ ಅಂತ ನನಗೆ ಗೊತ್ತುಂಟು. ನಾನು ನೋಡಿ ಮತ್ತೆ ಪ್ರಮಾಣ ನನಗೂ ಸರಿಯಾಗಿ ಗೊತ್ತುಂಟು. ಯಾವತ್ತು ನಾನು ಅವರಿಗೆ ಕೊಡುದಲ್ಲ, ಕೊಡುವತ್ತಿಗೆ ನಾನು ಸ್ವಲ್ಪ ಇದು ಮಾಡಿ ಕೊಡುವತ್ತಿಗೆ ಮಾಡಿದ್ರೆ ಯಾವ್ದು ಮಾಡುದು ನೀನು? ಅಲ್ಲ, ಅದಕ್ಕೆ ನೀರು ಎಷ್ಟು ಬೇಕು ಅದನ್ನೆಲ್ಲ. ಅದಕ್ಕೆ ನೀರು ಬೇರೆ ವಾರುಣಿಸುವುದೇ. ಹೌದಾ? ನಾನು ಕೆಲಸ ನೀರು ಹಾಕಿ ಕೊಟ್ಟಿದ್ದು ಅದು ಗೊತ್ತಾಗಲಿಲ್ಲ ಅವರಿಗೆ. ಗೊತ್ತಾ? ಹಾಗಾದ್ರೆ ವ್ಯತ್ಯಾಸ ಮಾಡಿ ನೀನಲ್ಲಿರುವ ಅರ್ಥ ಆಯ್ತು. ಹಾಗಾದ್ರೆ ವ್ಯತ್ಯಾಸ ಮಾಡಿ ಮತ್ತೊಬ್ಬ ಅಂತ ಆದ್ರೆ ನೀವು ಯೋಚನೆ ಮಾಡು. ನಮ್ಮ ಅಣ್ಣ ಆಡಿರುವುದು ಬೆಳಿಗ್ಗೆ ಮಧ್ಯಾಹ್ನ ಬಂದು ನಿನ್ನನ್ನು ಕರೆದು ಕೃಷ್ಣ ಯಾಕೆ ಬರಲಿಲ್ಲ, ಕೃಷ್ಣ ಬರುವುದಕ್ಕೆ ಯಾರು ಅಡ್ಡಿಪಡಿಸಿದ್ದಾರೆ ಅಂತ ಪ್ರಶ್ನಿಸಿದೆ. ಉತ್ತರ ಏನು ಕೊಡ್ತೀನಿ?
ಇದು ನನ್ನ ತಲೆ ಮೇಲೆ ಬರ್ತದಲ್ಲ, ಬಿಟ್ರು ಕಷ್ಟ. ಬೀಳದೆ ಹೋದ್ರು ಕಷ್ಟ. ಈಗೇನ್ ಮಾಡ್ತೀನಿ ನೀಗ? ಅಲ್ಲ ಒಡೆಯ, ಹಾ, ಅವರು ಬರಬೇಡ ಅಂತ ಹೇಳಿದ್ದಾರೆ, ಹೌದಾ? ಹೌದು. ಎಲ್ಲಿಯಾದ್ರೂ ಪ್ರಶ್ನೆಯನ್ನು ಒಳಬಿಟ್ಟಿದ್ದೆ ಹೌದಾದ್ರೆ ನಿನ್ನ ತಲೆ ಹೋಗ್ತದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ನಾನು ನಿಮ್ಮನ್ನು ಒಳಬಿಟ್ರೆ ನನ್ನ ತಲೆ ಹೋದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಯಾರು ಗತಿ ಒಡೆಯ? ಗೊತ್ತಾ, ನಿನ್ನ ಭಾವವನ್ನು ಕಂಡಾಗ ಬೇಸರ ಆಗುತ್ತಲಿದೆ ನನಗೆ. ಜಾಸ್ತಿ ಗೊತ್ತಾ, ನಿನ್ನ ತಲೆದಂಡವಾದ ಹೋಗುವಂತಾದ್ರೆ ನೀನು ನಂಬಿಕೊಂಡಿರುವಂತ ಹೆಂಡತಿ ಮಕ್ಕಳಿಗೆ ಕಷ್ಟ ಅಲ್ಲವೇ? ಯಾರಿದ್ದಾರೆ? ಅಲ್ಬೇಡ ನೀನು. ನಿನಗಾಗಿ ಇದ್ದದ್ದು ನಾನಲ್ಲವೇ? ಬಂದಿರಬಹುದಾದ ಸಂಕಷ್ಟ ದೂರೀಕರಿಸುವುದು ನನ್ನ ಹೊಣೆ. ಆದ್ದರಿಂದ ನಿನ್ನ ಹೆಂಡತಿ ಮಕ್ಕಳಿಗೆ ಯಾರೂ ಇಲ್ಲ ಎಂದು ಯೋಚನೆ ಮಾಡಬೇಡ. ನಾನೇ ನನ್ನ ತಲೆ ಹೋದ್ರೆ ನನ್ನ ಹೆಂಡತಿದ್ಯಾನ ನೀನು? ನೀನೇ ತಿಳ್ಕೊಂಡೆ. ಅಲ್ಲ ಅಲ್ಲ, ನೀವು ರಕ್ಷಣೆ ಮಾಡ್ತೀರಂತ ನನಗೆ ಗೊತ್ತುಂಟು ಒಡೆಯ. ಆದ್ರೆ ನಾನಿದ್ದಾಗ ಆಗುದಿಲ್ಲಲ್ಲ. ಅದನ್ನೇ ಆಡಿದ್ದಲ್ವ? ಯೋಚನೆ ಮಾಡು. ಹೆಂಡತಿ ಮಕ್ಕಳಿಗೆ ಗಂಡ ಇಲ್ಲ ಅಂತ ಆದ್ರೆ, ಅದು ಮಕ್ಕಳಿಗೆ ತಂದೆ ಇಲ್ಲ ಅಂತ ಆದ್ರೆ, ತಂದೆಯ ಸ್ಥಾನದಲ್ಲಿ ನಾನಿರುತ್ತೇನೆ. ಭಗವಂತ ನಿನ್ನ ಹೆಂಡತಿಗೆ ನಾನು ಅಣ್ಣನಾಗಿರುತ್ತೇನೆ ಅಂತ ಆಡಿದ್ದು. ದೇವರ ಪಾದ ಸೇರಿದ ಮೇಲೆ ರಕ್ಷಣೆ ಆಗ್ತಂತ ನಮಗೂ ಗೊತ್ತುಂಟು. ಆದ್ರೂ ಗಂಡ ಇದ್ದಾಗ ಆಗುದಿಲ್ಲಲ್ಲ ಒಡೆಯ. ನೀ ಅಳಬೇಡವಾ? ನನ್ನದಾದ ಕಪಕಟಾಕ್ಷ ಯಾವಾಗಲೂ ಉಂಟು. ನಿನ್ನ ಜೀವಕ್ಕೆ ಯಾವ ಕುತ್ತು ಬರುವುದಿಲ್ಲ, ತೊಂದರೆ ಬರುವುದಿಲ್ಲ. ಸಾಕಾ? ಅಲ್ಲ, ಇದು ಸಾಕಬಹುದು. ಈಗ ನಾನು ಅಲ್ಲಿಗೆ ಹೋಗ್ಬೇಕಾ? ಕೆಲಸ ಮಾಡ್ಬೇಕು. ಈಗ ನಾನು ಬಂದು ನಮ್ಮ ಅಣ್ಣನಿಗೆ ಗೊತ್ತಾಗ್ಬೇಕು. ಹೌದು. ಮಧ್ಯಾಹ್ನದೊಳಗಾಗಿ ನನ್ನ ಅಣ್ಣನ ಮುಖ ಕಾಣಲಿಲ್ಲ ಅಂತ ತಲೆದಂಡ ಆಗುದು ಅದು ನಿಶ್ಚಿತ. ತಗಲಿಕ್ಕೆ ಯಾರು ಆಗುವುದಿಲ್ಲ. ಆದ್ದರಿಂದ ನಮ್ಮ ಅಣ್ಣನ ಕಾಣ್ಲೇಬೇಕು. ಹಾಗೆ ನಾವು ಹೋಗುದಿಲ್ಲ. ನೀವು ಹೋಗುದಿಲ್ಲ? ನಾನೀಗ ಹೋಗುವುದಿಲ್ಲ. ನೀವು ಯಾವ ಕಾರಣಕ್ಕೂ ಹೋಗ್ಬೇಡಿ. ಈ ಸ್ಥಳವನ್ನು ಬಿಟ್ಟು ಕದಲುವುದಿಲ್ಲ. ನೀವು ನೋಡಿ, ಆಚೆ ಬರ್ಲೇಬಾರ್ದು. ಇಲ್ಲ, ಬರುವುದಿಲ್ಲ ನಾನು. ಮತ್ತೆ ತಲೆ ಹೋಗ್ತದ. ನೀನು ಹೋಗ್ಬೇಕು. ನೀನು ಹೋಗ್ಬೇಕು. ಯಾವ ಸಮಸ್ಯೆ ಆಗದ ಕಾರಣಕ್ಕೆ ಕೂಡ ಕಪಕಟಾಕ್ಷ ಉಂಟು. ಅಲ್ಲ, ಸುಮ್ಮನೆ ಹೋಗಿ ನಿಂತ್ಕೊಂಡ್ರು ನನ್ನ ತಲೆ ಹೋಗ್ತದೆ. ನಾನು ಹೇಳಿದ್ದಲ್ಲ ಏನು ಆಗುದಿಲ್ಲ ಅಂತ. ಹೇಳಿ ಮಾಡ್ಬೇಕಾದ್ದೇನು ಕೇಳಿ. ಹೋಗು, ಅಣ್ಣನನ್ನು ಕಾಣು. ಹಿರಿರಾಯರು ಬಂದ್ರು ಅಂತ. ಹಿರಿರಾಯ? ನಮ್ಮ ಅಣ್ಣ ಹಿರಿರಾಯ. ಹಿರಿರಾಯರು ಯಾರು ಅಂತ ಕೇಳಿದ್ರಿ ಅಂತ ಹೇಳುವುದು ಒಂದು ಸಮಸ್ಯೆ ಆಗಿತ್ತಲ್ಲ? ಹೌದು. ಕಂದ ಕಂದ ಮುಕುಂದ ಶ್ರೀ ಗೋವಿಂದ ಅಂತ ಬಂದ ಅಂತ. ಇಷ್ಟೇನಿಂದ ಸಾಕಲ್ಲ? ಹೌದು. ನನಗೇನು ತೊಂದರೆ ಆಗುದಿಲ್ಲ. ಏನೂ ಆಗುದಿಲ್ಲ. ನೀವು ಬರುವಲ್ಲಿಯವರೆಗೆ ಇಲ್ಲೇ ನಾನು ಕಾಯ್ತಾ ಇರ್ತೇನೆ. ತಲೆ ಹೋದ್ರೆ ನನ್ನ ಹೆಂಡತಿ ಆಯ್ತಾಗ ಆಗುದಿಲ್ಲ ಒಡೆಯ. ಈಗ ಆ ಸಮಸ್ಯೆ ಯಾಕೆ?